2026-27ನೇ ಸಾಲಿನ ದಾಖಲೆಯ ಬಜೆಟ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. 17ನೇ ಬಜೆಟ್ ಇದಾಗಿದ್ದು ಎಲ್ಲ ಜಿಲ್ಲೆಗಳಿಗೂ ಕೂಡ ನಾನು ಯೋಜನೆಗಳನ್ನು ಘೋಷಣೆ ಮಾಡಿದ್ದೀನಿ, ಅನುದಾನವನ್ನು ಮೀಸಲಿಟ್ಟಿದ್ದೀನಿ, ಸಮಾನತೆಯನ್ನು ಕಾಯ್ದುಕೊಂಡಿದ್ದೀನಿ ಅನ್ನೋದನ್ನ ತೋರ್ಪಡಿಸುವಂತಹ ಬಜೆಟ್ ಇದಾಗಿದೆ. ನಿಜಕ್ಕೂ ಬಜೆಟ್ನಲ್ಲಿ ಏನಿದೆ ಏನಿಲ್ಲ, ಯಾರಿಗೆ ನಿಜಕ್ಕೂ ಅನುಕೂಲಕರವಾದಂತಹ ಬಜೆಟ್ ಇದಾಗಿದೆ ಅಥವಾ ಮೇಲ್ನೋಟಕ್ಕೆ ಎಲ್ಲವನ್ನೂ ತುಪ್ಪ ಸವರುವಂತಹ ಕೆಲಸವನ್ನೇನಾದರೂ ಸಿದ್ದರಾಮಯ್ಯನವರು ಮಾಡಿದ್ರಾ? ಲೈಕ್ ಟಚ್ ಅಂಡ್ ಗೋ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್. ಯಾವ ರೀತಿಯ ಕೊಡುಗೆಗಳು ಬೆಂಗಳೂರಿಗೆ ಲಭ್ಯವಾಗಿದೆ? ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಕ್ಕಂತಹ ಕೊಡುಗೆಗಳು ಏನು? ಬೆಂಗಳೂರಿಗರು ಈ ಮೂಲಕವಾಗಿ ಖುಷಿ ಪಡಬಹುದಾದಂತಹ ಅಂಶಗಳು ಬಜೆಟ್ನಲ್ಲಿ ಇದೆಯಾ? ಬೆಂಗಳೂರಿಗೆ ಎಷ್ಟು ಸಿಹಿ, ಎಷ್ಟು ಕಹಿ, ಎರಡೂ ಕೂಡ ಪ್ರಮುಖವಾಗಿ ನೋಡಬೇಕಾಗತ್ತೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಿಗೆ 1255 ಕೋಟಿಯಷ್ಟು ಮೀಸಲನ್ನು ಇಡಲಾಗಿದೆ. 5 ನಗರ ಪಾಲಿಕೆಗಳಿಗೆ GBA 1700 ಕೋಟಿ ವೆಚ್ಚದಲ್ಲಿ 158 ಕಿಲೋಮೀಟರ್ ವೈಟ್ ಟಾಪಿಂಗ್. ಈಗ ರಸ್ತೆಯ ಗುಣಮಟ್ಟ, ಅದರ ಬಾಳಿಕೆಗೆ ಬಹಳ ಇಂಪಾರ್ಟೆಂಟ್ ಒತ್ತು ಕೊಡಬೇಕಾದಂತಹ ಅಂಶ. ಇನ್ನು KR ಪುರಂ ಮೆಟ್ರೋ ನಿಲ್ದಾಣದವರೆಗೆ ರಸ್ತೆ ಅಭಿವೃದ್ಧಿಯನ್ನು ಮಾಡುವಂತಹ ಯೋಜನೆಯನ್ನು ಹೊತ್ಕೊಳ್ಳಲಾಗಿದೆ. ಹೊರವರ್ತುಲ ರಸ್ತೆ ಅಭಿವೃದ್ಧಿಗೆ 450 ಕೋಟಿಯಷ್ಟು ಮೀಸಲು. 273 ಕೋಟಿ ವೆಚ್ಚದಲ್ಲಿ ರಾಜಕಾಲುವೆ, ಕೆರೆ ಕಾಮಗಾರಿಯನ್ನು ಮಾಡೋದು. ಹೆಬ್ಬಾಳ ಮೇಕ್ರಿ ಸರ್ಕಲ್ವರೆಗೂ ಕೂಡ ಸುರಂಗ ಮತ್ತು ಮೇಲ್ಸೇತುವೆ ನಿರ್ಮಾಣ ಕಾರ್ಯ. 2250 ಕೋಟಿ ವೆಚ್ಚದಲ್ಲಿ BDAಯಿಂದ ಹಣ ಬಿಡುಗಡೆ. ಕಾವೇರಿ 6ನೇ ಹಂತದ ಯೋಜನೆಗೆ ಒತ್ತನ್ನು ಕೊಡುವಂತಹ ವಿಚಾರ. ಬೆಂಗಳೂರಿಗೆ ಅನುದಾನ ಹೆಚ್ಚಳವನ್ನು ಕೂಡ ಮಾಡಲಾಗಿದೆ. 3000 ಕೋಟಿಯಿಂದ 7000 ಕೋಟಿಯಷ್ಟು ಅನುದಾನ ಹೆಚ್ಚಳ ಆಗಿರೋದನ್ನು ಗಮನಿಸಬಹುದು. ಉಪನಗರ ರೈಲು ಯೋಜನೆಗೆ ಅಂತ 500 ಕೋಟಿಯಷ್ಟು ಹಣ ಎತ್ತಿಡಲಾಗಿದೆ. BMTCಗೆ 4000 ಎಲೆಕ್ಟ್ರಿಕ್ ಬಸ್ಗಳ ಸೇರ್ಪಡೆ ಹೊಸದಾಗಿ. ಬನ್ನೇರುಘಟ್ಟದಲ್ಲಿ ಚಿರತೆ ಪುನರ್ವಸತಿ ಕೇಂದ್ರ. ಚಿರತೆ ಹಾವಳಿ ವಿಪರೀತವಾಗಿರೋದ್ರಿಂದ ಇದಕ್ಕಾಗಿ ಒಂದಷ್ಟು ಹಣವನ್ನು ಮೀಸಲಿಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರನ್ನ ಮರುನಾಮಕರಣ ಮಾಡುವಂತಹ ತೀರ್ಮಾನಕ್ಕೂ ಕೂಡ ಬರಲಾಗಿದೆ. ಇದೆಷ್ಟು ಬೆಂಗಳೂರಿಗೆ ಸಿಕ್ಕಿದ್ದೇನು ಅನ್ನುವಂತಹ ಪ್ರಶ್ನೆಗಳಿಗೆ ಇರ್ತಕ್ಕಂಥ ಪ್ರಮುಖ ಉತ್ತರ. ಸಂಚಾರ ದಟ್ಟಣೆ ಪ್ರಮುಖವಾಗಿ ತಲೆ ನೋವಾಗಿದ್ದಂತಹ ಸಮಸ್ಯೆ, ಅದನ್ನು ಬಗೆಹರಿಸಬೇಕಾದಂತಹ ನಿಟ್ಟಿನಲ್ಲಿ 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 40 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ನಿರ್ಮಾಣ ಕಾಮಗಾರಿಗೂ ಕೂಡ ಅನುಮೋದನೆಯನ್ನು ಕೊಡಲಾಗಿದೆ. ನಗರದ ರಸ್ತೆಗಳ ಬಾಳಿಕೆ ವಿಚಾರದಲ್ಲಿ ಎದ್ದಿದ್ದಂತಹ ಅಂಶ, ವೈಟ್ ಟಾಪಿಂಗ್ ಮಾಡಿದರೆ ದೀರ್ಘ ಬಾಳಿಕೆ ಬರುತ್ತೆ ಅನ್ನುವಂತಹ ಆಲೋಚನೆ ಹಿನ್ನೆಲೆಯಲ್ಲಿ ಒಟ್ಟು 450 ಕಿಲೋಮೀಟರ್ ರಸ್ತೆಯಲ್ಲಿ 3000 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಮಾಡಬೇಕು ಮತ್ತು ಅತಿ ಬೇಗ ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಬಹಳ ತಡ ಆಗುತ್ತೆ. ಬಜೆಟಲ್ಲೇನೋ ಘೋಷಣೆ ಆಗಿಬಿಡುತ್ತೆ, ಆದರೆ ಎಷ್ಟು ಎಳ್ಕೊಂಡು ಹೋಗುತ್ತೆ ಅಂದರೆ ಆ ರಸ್ತೆಯಲ್ಲಿ ಓಡಾಡೋರಿಗೆ ಇದೊಂದು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಕೂಡ ತಲೆದೋರುತ್ತೆ. ಇನ್ನು ನಮ್ಮ ಮೆಟ್ರೋ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿಯಾಗಿ 41 ಕಿಲೋಮೀಟರ್ ವಿಸ್ತರಣೆ ಮಾಡುವಂತಹ ಗುರಿಯನ್ನು ಹೊಂದಿದ್ದಾರೆ. ಅದಕ್ಕಾಗಿ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ಒಂದು ವರದಿ ತಯಾರಿಕೆ ಮಾಡೋ ಬಗ್ಗೆಯೂ ಕೂಡ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ನಗರದ ಪೊಲೀಸಿಂಗ್ ಸವಾಲುಗಳನ್ನು ಎದುರಿಸೋದಕ್ಕೆ ನಗರ ಪೊಲೀಸಿಂಗ್ ನಾವೀನ್ಯತೆ ಸಂಸ್ಥೆ ಅಂತ ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂತಹ ಗುರಿ. ವಿಕ್ಟೋರಿಯಾ ಆಸ್ಪತ್ರೆ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಶಾಂತವೇರಿ ಗೋಪಾಲಗೌಡ ಅವರ ಆಸ್ಪತ್ರೆ ಅಂತ ಇದನ್ನು ಮರುನಾಮಕರಣ ಮಾಡುವಂತಹ ಉದ್ದೇಶ. ಅದಕ್ಕೆ ಕಾರಣಗಳೇನು ಅಂತ ಮುಂದೆ ಹೇಳ್ತಾರೆ. ಬೆಂಗಳೂರು ವೈದ್ಯಕೀಯ ಕಾಲೇಜಿನ ವಿಷಯವಾಗೂ ಕೂಡ ಸುಮಾರು 10 ಕೋಟಿಯಷ್ಟು ಹಣವನ್ನು ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯನವರು ಭರಪೂರವಾಗಿ ಕೊಟ್ಟಿದ್ದಾರೆ ಓಲೈಕೆ ಅಂತ ವಿಪಕ್ಷಗಳ ಆರೋಪ. ಹಾಗಾದರೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚು ಒತ್ತನ್ನು ಕೊಟ್ಟಿದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೂಡ ನಿಮಗೆ ಕೊಡ್ತೀವಿ. ಎಷ್ಟು ಅಲ್ಪಸಂಖ್ಯಾತರಿಗಾಗಿ ಮೀಸಲಿಡಲಾಗಿದೆ, ಅದು ಎಜುಕೇಷನ್ ವಿಷಯ ಇರಬಹುದು, ಅವರಿಗೆ ಪುನರ್ವಸತಿ ಕಲ್ಪಿಸುವಂತಹ ವಿಷಯ ಇರಬಹುದು. ಈ ವಿಚಾರಗಳಲ್ಲಿ ಇಂತಿಷ್ಟು ಹಣ ಅಲ್ಪಸಂಖ್ಯಾತರಿಗೆ ಅಂತ ಮೀಸಲಿಡೋದು. ಅಲ್ಪಸಂಖ್ಯಾತರು ಅಂದರೆ ಸಾಮಾನ್ಯವಾಗಿ ಅದರ ಲಾಭವನ್ನು ಯಾರು ಹೆಚ್ಚು ಪಡ್ಕೊಳ್ತಾರೆ, ಆ ಟೀಕೆಗಳೇ ಇಲ್ಲಿ ಹೆಚ್ಚು ಕೇಳಿಬರೋದು. ಹಾಗಿದ್ರೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ? ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸರ್ಕಾರ ಹೆಚ್ಚು ಆದ್ಯತೆಯನ್ನು ಇಲ್ಲಿ ಕೊಟ್ಟಿದೆ. ಅದೇ ವಿಷಯವಾಗಿ 25 ಹೊಸ ಮೆಟ್ರಿಕ್ ನಗರದ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೂ ಕೂಡ ಸ್ಪೆಸಿಫಿಕ್ ಆಗಿ ಕೆಂಗೇರಿ ಭಾಗದಲ್ಲಿ ಒಂದು ಮಾಡ್ತೀವಿ ಅಂತ. ಶಿಶುನಾಳ ಶರೀಫರ ಹೆಸರಿನಲ್ಲಿ 10 ಹೊಸ ವಸತಿ ಶಾಲೆಗಳ ನಿರ್ಮಾಣದ ಗುರಿಯನ್ನು ಕೂಡ ಹೊಂದಲಾಗಿದೆ.
ಇದು ಶಿಶುನಾಳ ಶರೀಫರ ಹೆಸರಿನಲ್ಲಿ ನಿರ್ಮಾಣವಾಗುವಂತಹ ವಸತಿ ಶಾಲೆ. ಇದಕ್ಕಾಗಿ ಸುಮಾರು 10 ಕೋಟಿಯಷ್ಟು ಅನುದಾನ ಬೇಕಾಗಬಹುದು ಅಂತ ಅದಕ್ಕೆ ಮೀಸಲಿಟ್ಟಿರ್ತಕ್ಕಂತಹ ಹಣ ಅದಷ್ಟು ವಿನಿಯೋಗ ಆಗಿ ಅದು ಸ್ಥಾಪನೆ ಆಗಬೇಕು. PU ವಿದ್ಯಾರ್ಥಿಗಳಿಗೆ CET ಮತ್ತು ನೀಟ್ ತರಬೇತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ, ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಅವರ ಬಳಿ ದುಡ್ಡಿರಲ್ಲ, ಅವರು ಸರ್ಕಾರದಿಂದ ಈ ರೀತಿಯ ಸಹಾಯಗಳು ಸಿಕ್ಕಾಗ ಅವರ ಮುಂದಿನ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಉದ್ಯೋಗಸ್ಥ ಮಹಿಳೆಯರಿಗೆ 4 ವಸತಿ ನಿಲಯ ಸ್ಥಾಪನೆಗೂ ಕೂಡ ಗುರಿಯನ್ನು ಇಟ್ಟುಕೊಳ್ಳಲಾಗಿದ್ದು ಅದರ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಜೈನ, ಬೌದ್ಧ, ಸಿಖ್ ಸಮುದಾಯದ ಅಭಿವೃದ್ಧಿಗೆ ಅಂತ ಒಟ್ಟಾರೆಯಾಗಿ 100 ಕೋಟಿಯಷ್ಟು ಹಣವನ್ನು ಮೀಸಲಿಡಲಾಗಿದೆ. ಬೌದ್ಧ ಧರ್ಮಾಚಾರಿಗಳಿಗೆ 6,000 ಮಾಸಿಕ ಧನ ಧರ್ಮಾಚಾರಿಗಳಿಗೆ ಕೊಡಬೇಕು ಅಂತ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ, ಆ ಮೂಲಕವಾಗಿ ಅವರಿಗೆ ಆರ್ಥಿಕವಾಗಿ ಅವರನ್ನು ಮೇಲೆತ್ತುವಂತಹ ಕಾರ್ಯ ಮತ್ತು ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರಿಗೆ ಉತ್ತೇಜನ ನೀಡುವಂತಹ ಗುರಿಯನ್ನು ಕೂಡ ಇಲ್ಲಿ ಹೊಂದಲಾಗಿದೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಒಟ್ಟಾರೆಯಾಗಿ ಮೀಸಲಿಟ್ಟಿರುವಂತಹ ಹಣ ಅವರಿಗಾಗಿ ಎಲ್ಲೆಲ್ಲಿ ವಿನಿಯೋಗ ಮಾಡ್ತೀವಿ, ಎಷ್ಟೆಷ್ಟು ಯಾವ್ಯಾವ ವಲಯಗಳಿಗೆ ಖರ್ಚು ಆಗುತ್ತೆ, ಇದನ್ನು ಎಷ್ಟು ದಿನಗಳಲ್ಲಿ ಮಾಡ್ತೀವಿ ಅಂತ ಏನು ಹೇಳಲ್ಲ, ಬಟ್ ಬಜೆಟ್ನಲ್ಲಂತೂ ಘೋಷಣೆ ಆಗುತ್ತಷ್ಟೇ.